ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ದಸರಾ ಉತ್ಸವ ಆರಂಭ ಆಗಿದೆ. ಇವತ್ತು ಅನೇಕ ಕಾರ್ಯಕ್ರಮಗಳು ನಡೆಯಲಿದ್ದು ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನವರಾತ್ರಿಯ 2ನೇ ದಿನ ಚಾಮುಂಡಿಗೆ ವಿಶೇಷ ಅಲಂಕಾರ ಹಾಗೂ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಮೈಸೂರು ದಸರಾ ವೈಭವದ ಸಂಭ್ರಮವನ್ನ ಪ್ರವಾಸಿಗರು ಸಾರ್ವಜನಿಕರು ಕಣ್ತುಂಬಿಕೊಳ್ತಾ ಇದ್ದಾರೆ. ನಾಡಹಬ್ಬ ದಸರೆಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಇತ್ತ ಸಾಂಪ್ರದಾಯಿಕ ವೇದಿಕೆಯಲ್ಲೇ ದಳಪತಿಗಳ ವಿರುದ್ಧ ಜಿಟಿ ದೇವೇಗೌಡ ಗುಡುಗಿದ್ದಾರೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ್ದಾರೆ. ವೇದಿಕೆಯಲ್ಲೇ ಸಿದ್ದರಾಮಯ್ಯ ಚಾಮುಂಡಿ ದೇವಿಯ ವರಪುತ್ರ, ಸಿದ್ದರಾಮಯ್ಯ ಸರ್ಕಾರ 5 ವರ್ಷ ಇರುತ್ತೆ ಅಂತೆಲ್ಲ ಹಾಡಿ ಹೊಗಳಿದ್ದಾರೆ. ಇದು ದೋಸ್ತಿ ನಾಯಕರ ಕಣ್ಣು ಕೆಂಪಾಗಿಸಿದೆ. ತಮಗೆಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ, ಚಾಮುಂಡೇಶ್ವರಿಯ ವರಪುತ್ರರು ಕೂಡ ಹೌದು ಸಿದ್ದರಾಮಯ್ಯನವರು. ಇತ್ತ ಮಂಗಳೂರಲ್ಲೂ ದಸರಾ ವೈಭವ ಆರಂಭ ಆಗಿದೆ. ಸಾಂಸ್ಕೃತಿಕ ನಗರಿಯಂತೆ ಕಡಲ ನಗರಿಯಲ್ಲೂ ದಸರಾ ಸಂಭ್ರಮ ಶುರುವಾಗಿದ್ದು ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ನವರಾತ್ರಿ ಮಹೋತ್ಸವ ಮಂಗಳೂರು ದಸರಾಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ಕಣ್ಮನ ಸೆಳೆಯುವ ದಸರಾ ದರ್ಬಾರ್ ಮಂಟಪ ಮಂಗಳೂರು ದಸರಾದ ಮತ್ತೊಂದು ವಿಶೇಷವಾಗಿದ್ದು ದಶಾವತಾರದ ಕಲಾಕೃತಿಗಳು ಮಂಟಪದ ಕಂಬಗಳಲ್ಲಿ ರಾರಾಜಿಸ್ತಾ ಇವೆ. ಹಾವೇರಿಯ ರೈಲ್ವೆ ನಿಲ್ದಾಣದ ಬಳಿ ಇರುವಂತಹ ನವದುರ್ಗೆಯರ ದೇಗುಲದಲ್ಲಿ ಒಂದೇ ಗರ್ಭಗುಡಿಯಲ್ಲಿ 9 ದುರ್ಗೆಯರು ನೆಲೆಸಿದ್ದಾರೆ. ನವರಾತ್ರಿಯ ಪ್ರತಿ ದಿನವೂ ಒಂದೊಂದು ದುರ್ಗಾ ಮಾತೆಯನ್ನ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಮೊದಲನೇ ದಿನ ಶೈಲಪುತ್ರಿಗೆ ಪೂಜೆ ಪುನಸ್ಕಾರ ನಡೆಯಿತು. ಇವತ್ತು ನವರಾತ್ರಿ 2ನೇ ದಿನ ಆಗಿದ್ದು ಬ್ರಹ್ಮಚಾರಿಣಿ ಪೂಜೆ ನೆರವೇರಲಿದೆ. ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಡ ಮತ್ತೆ ಸುದ್ದಿಯಾಗಿದ್ದಾರೆ. ಹುಲಿ ತಾಳಕ್ಕೆ ಕುಣಿದು ಕುಪ್ಪಳಿಸಿದ್ದಾರೆ ಬ್ರಿಜೇಶ್ ಚೌಟ. ದಸರಾ ಅಂದ್ರೆ ಮಂಗಳೂರಿನಲ್ಲಿ ಹುಲಿ ವೇಷಗಳ ಅಬ್ಬರ ಇದ್ದೇ ಇರುತ್ತೆ. ಮಂಗಳೂರಿನ ಬೊಕ್ಕಪಟ್ಟದಲ್ಲಿ ನಡೆದ ಊದು ಇಡುವ ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ ಭಾಗವಹಿಸಿ ಸಖತ್ ಸ್ಟೆಪ್ ಹಾಕಿದ್ದಾರೆ. ಸಂಸದರ ಹುಲಿ ಕುಣಿತದ ವಿಡಿಯೋ ಸದ್ಯ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಗಂಗಾರತಿ ಮಾದರಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಆರತಿ ಕಾರ್ಯ ನಡೆಸಲಾಯಿತು. ಶ್ರೀರಂಗಪಟ್ಟಣದ ಸ್ನಾನಘಟ್ಟದಲ್ಲಿ ಪ್ರಾಯೋಗಿಕ ಆರತಿ ನಡೆದಿದ್ದು ಸಾಂಕೇತಿಕವಾಗಿ ಕಾವೇರಿ ಆರತಿಗೆ ಚಾಲನೆ ಸಿಕ್ಕಿದೆ. ವೈದಿಕ ಭಾನುಪ್ರಕಾಶ್ ಶರ್ಮಾ ನೇತೃತ್ವದಲ್ಲಿ ಈ ಆರತಿ ಪೂಜಾ ಕಾರ್ಯ ಸಂಪನ್ನವಾಗಿದೆ. 5 ದಿನಗಳ ಕಾಲ ಉತ್ತರ ಭಾರತದ ಪ್ರಸಿದ್ಧ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ನಡೆಯಲಿದೆ. ಕರಗ ಉತ್ಸವದ ಮೂಲಕ ಮಡಿಕೇರಿ ದಸರಾಕ್ಕೆ ಚಾಲನೆ ಸಿಕ್ಕಿದೆ. ಕೋಟಿ ಮಾರಿಯಮ್ಮ, ದಂಡಿನ ಮಾರಿಯಮ್ಮ, ಚೌಟಿ ಮಾರಿಯಮ್ಮ, ಕಂಚಿ ಕಾಮಾಕ್ಷಮ್ಮ ದೇವತೆಗಳ ಕರಗಗಳು ಎಲ್ಲರ ಕಣ್ಮನ ಸೆಳೆದವು. ಇದೇ ವೇಳೆ ಶಾಸಕರಾದ ಮಂತರ್ಗೌಡ, ಜಿಲ್ಲಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಮಾಜಿ ಸಚಿವ ಆನಂದ ಸಿಂಗ್ ಹುಟ್ಟುಹಬ್ಬದ ನಿಮಿತ್ತ ಹಂಪಿಯಲ್ಲಿ ಶ್ರೀ ವಿರೂಪಾಕ್ಷನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಇದರ ಜೊತೆ ರಾಜ್ಯ ಪ್ರವಾಸಿ ಮಾರ್ಗದರ್ಶಿಗಳ ಒಕ್ಕೂಟದಿಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಸಾವಿರಾರು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕುಟುಂಬಕ್ಕೆ ಆದರ್ಶವಾಗಿ ಇಂದಿನ ನಮ್ಮ ಮಾರ್ಗದರ್ಶಕರಿಗೆ ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಉನ್ಮಾದ ಹೆಚ್ಚುತ್ತಲೇ ಇದೆ. ಇದೇ ವೇಳೆ ಚಿಕ್ಕಮಗಳೂರು ಮೂಲದ ಸ್ಟೀವನ್ ಇಸ್ರೇಲ್ ಸ್ಥಿತಿಯನ್ನು ರಿಪಬ್ಲಿಕ್ ಕನ್ನಡಕ್ಕೆ ಹಂಚಿಕೊಂಡಿದ್ದಾರೆ.
ನಾನು 10 ವರ್ಷ ಇಸ್ರೇಲಲ್ಲಿ ಕೆಲಸ ಮಾಡ್ತಿದ್ದೇನೆ. ಹಲವು ಬಾರಿ ಈ ರೀತಿಯ ವಾತಾವರಣ ನೋಡಿದ್ದೇವೆ. ಏನಾದರೂ ಶೆಲ್ ದಾಳಿ ಆಗುತ್ತೆ ಅಂದಾಗ ಸೈರನ್ ಬರುತ್ತೆ, ವಾರ್ ರೂಮ್ಗೆಲ್ಲ ಹೋಗ್ತೀವಿ ಅಂತ ಕನ್ನಡಿಗ ಸ್ಟೀವನ್ ಹೇಳಿದ್ದಾರೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲು ಸೇರಿದ್ದಾರೆ. ಅಪ್ಪನನ್ನ ನೋಡೋದಕ್ಕೆ ಮಗ ವಿನೀಶ್ ಬಳ್ಳಾರಿ ಜೈಲಿಗೆ ನಿನ್ನೆ ಭೇಟಿ ನೀಡಿದ್ದಾರೆ. ಇದೇ ವೇಳೆ ಮಗನನ್ನ ನೋಡಿ ದರ್ಶನ್ ಭಾವುಕರಾದರಂತೆ. ಅಪ್ಪನ ಮುಖ ಕಂಡು ಮಗ ಬಿಕ್ಕಿ ಬಿಕ್ಕಿ ಅತ್ನಂತೆ. ಬಳಿಕ ಮಗನನ್ನ ಸಂತೈಸಿದ ದರ್ಶನ್ ಆದಷ್ಟು ಬೇಗ ಹೊರಗಡೆ ಬರ್ತೀನಿ, ಆರಾಮಾಗಿರು ಅಂತ ಹೇಳಿದಾರಂತೆ. ಬಳ್ಳಾರಿ ಜೈಲಲ್ಲಿ ಕಂಬಿ ಎಣಿಸ್ತಾ ಇರೋ ದರ್ಶನ್ಗೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಬೆಂಗಳೂರಿನ 57ನೇ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು, ಕಳೆದ ಬಾರಿಯ ವಿಚಾರಣೆಯ ವೇಳೆ ವಾದ ಮಂಡನೆಗೆ ಕಾಲಾವಕಾಶ ಬೇಕು ಅಂತ ದರ್ಶನ್ ಪರ ವಕೀಲರು ಮನವಿಯನ್ನು ಮಾಡಿದರು. ಹೀಗಾಗಿ ಇವತ್ತು ದರ್ಶನ್ ಪರ ವಕೀಲರಾದ ಸಿ ವಿ ನಾಗೇಶ್ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ. ರೇಣುಕಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಂಬರ್ 1 ಪವಿತ್ರ ಗೌಡ ಜೈಲಿಂದ ಹೊರಬರೋದಕ್ಕೆ ಒದ್ದಾಡ್ತಿದ್ದಾರೆ. ಇವತ್ತು ಪವಿತ್ರ ಗೌಡ ಸೇರಿದಂತೆ ಡಿ ಗ್ಯಾಂಗ್ನ ಹಲವರು ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ದು, ಬೇಲ್ ಸಿಗುತ್ತಾ ಅಥವಾ ಜೈಲೇ ಗತಿಯಾಗಲಿದೆಯಾ ಅನ್ನೋದು ಇವತ್ತು ಗೊತ್ತಾಗ್ಲಿಕ್ಕಿದೆ. ಜಾಮೀನಿಗಾಗಿ ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡ ಕಾತರದಲ್ಲಿ ಕಾಯುತ್ತಿದ್ದಾಳೆ. ಆಚೆ ಹೋದ್ರೆ ಸಾಕು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ. ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂದ್ರೆ ಏನ್ ಮಾಡೋಕ್ಕಾಗುತ್ತೆ ಅಂತ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಟೀಕಿಸಿದ್ದಾರೆ. ಈ ಹಿಂದೆ ಆರೋಪಗಳು ಕೇಳಿ ಬಂದ್ರೆ ಸಣ್ಣ ರೈಲ್ವೆ ಅಪಘಾತ ಆದ್ರೆ ರಾಜೀನಾಮೆಯನ್ನು ನೀಡ್ತಾ ಇದ್ರು. ನೈತಿಕ ಹೊಣೆ ಹೊತ್ತು ಈ ಮೊದಲು ರಾಜೀನಾಮೆಯನ್ನು ನೀಡ್ತಾ ಇದ್ರು. ಆದ್ರೆ ಈಗ ಎಂಥ ದೊಡ್ಡ ಆರೋಪ ಕೇಳಿ ಬಂದರೂ ರಾಜೀನಾಮೆಗೆ ಯಾರೂ ಮುಂದಾಗ್ತಾ ಇಲ್ಲ ಅಂತ ಬಿಜೆಪಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಮಿನಿಸ್ಟರ್ ವಿರುದ್ಧ ಒಂದು ಶಬ್ದ ಬಂದರೂ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ರೈಲ್ವೆ ಆಕ್ಸಿಡೆಂಟ್ ಆದರೂ ರಾಜೀನಾಮೆ ಕೊಡ ಅಂದರೆ ನೈತಿಕತೆ ಹೊತ್ಕೊಂಡು ಅವಾಗೆಲ್ಲ ಮಾಡ್ತಿದ್ರೆ, ಈಗೂ ನೈತಿಕತೆ ಹೊತ್ತು ಯಾರೂ ಮಾಡ್ತಾ ಇಲ್ಲ. ಅಂದರೆ ನಾನು ಯಾಕೆ ಮಾಡಬೇಕು, ಅವ್ರು ಮಾಡಿದ್ದಾರೆ ಇವ್ರು ಮಾಡಿದಾರೆ. ಇನ್ನು ಅವ್ರವ್ರ ಮನಸ್ಸಿಗೆ ಬಿಟ್ಟಂಥ ವಿಚಾರ. ಯಾಕಂದ್ರೆ ಕಾನೂನ್ದಾಗ FIR ಆದ ಕೂಡಲೇ ಮಾಡಬೇಕು, ರಿಸೈನ್ ಮಾಡಬೇಕಂತ ಎಲ್ಲೂ ಹೇಳೋದಿಲ್ಲ. ಆದರೆ ಒಬ್ಬರು ಅಂದ್ರೆ ಮುಖ್ಯ ಅವ್ರು ನಮ್ಮ ಪಾರ್ಟಿ ವಾದ ಅಂದ್ರೆ ಈಗ ಯಾಕಂದ್ರೆ ಲೋಕಾಯುಕ್ತ ಎಲ್ಲ ಅವ್ರ ಅಂಡರ್ದಾಗ ಇರೋದ್ರಿಂದ ಅಂದರೆ ಫೇರ್ ಇನ್ವೆಸ್ಟಿಗೇಷನ್ ಆಗೋದಿಲ್ಲ ಅನ್ನೋ ಮಾತು. ಇನ್ನು ನೈತಿಕತೆ ಏನಾಯ್ತು ಅವ್ರಿಗೆ ಬಿಡಬೇಕೇನು, ಅವ್ರಿಗೆ ಬಿಟ್ಟಿದ್ದು. ಅವ್ರು ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತಿಲ್ಲ. ಒಬ್ಬರು ಮಿನಿಸ್ಟರ್ ವಿರುದ್ಧ ಒಂದು ಶಬ್ದ ಬಂದರೂ ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ರೈಲ್ವೆ ಆಕ್ಸಿಡೆಂಟ್ ಆದರೂ ರಾಜೀನಾಮೆ ಕೊಡ ಅಂದರೆ ನೈತಿಕತೆ ಹೊತ್ತು. ಕರ್ನಾಟಕದಲ್ಲಿ ಅದರಲ್ಲಿಯೂ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪಾಕಿಸ್ತಾನ್ ಪ್ರಜೆಗಳು ಅಕ್ರಮವಾಗಿ ದಾಖಲೆಗಳನ್ನು ಇಟ್ಕೊಂಡು ವಾಸ ಮಾಡುತ್ತಿರುವ ವಿಚಾರ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ. ಕಳೆದ ಸೋಮವಾರ ಜಿಗಣಿ ಬಳಿ 4 ಪಾಕ್ ಪ್ರಜೆಗಳನ್ನು ಬಂಧಿಸಲಾಗಿತ್ತು. ಪಾಕಿಸ್ತಾನದ ಪೇಶಾವರ್ ಮೂಲದ ರಶೀದ್ ಅಲಿ ಸಿದ್ದಿಕಿ ಕುಟುಂಬದ 4 ಅರೆಸ್ಟ್ ಆಗಿದ್ರು. ಅವರನ್ನ ತನಿಖೆಗೆ ಒಳಪಡಿಸಿದಾಗ ತಿಳಿದು ಬಂದಂತಹ ಮಾಹಿತಿಯ ಮೇರೆಗೆ ಇದೀಗ ಪೀಣ್ಯದಲ್ಲಿ ವಾಸವಿದ್ದ ಪತಿ, ಪತ್ನಿ ಹಾಗೂ ಪುತ್ರಿಯನ್ನ ಬಂಧಿಸಲಾಗಿದೆ. ನಿನ್ನೆ ಕೋರ್ಟ್ಗೆ ಜಿಗಣಿ ಪೊಲೀಸರು ಹಾಜರುಪಡಿಸಿದ್ದು 10 ದಿನ ಕಸ್ಟಡಿಗೆ ನೀಡಿ ಆನೇಕಲ್ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಟ್ರೆಕ್ಕಿಂಗ್ ಪ್ರಿಯರಿಗೆ ಅರಣ್ಯ ಇಲಾಖೆ ಶಾಕ್ ನೀಡಿದೆ. ಇನ್ನು ಮುಂದೆ ಟ್ರೆಕ್ಕಿಂಗ್ ವೇಳೆ ಪ್ಲಾಸ್ಟಿಕ್ ಬಳಕೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದು, ಪ್ಲಾಸ್ಟಿಕ್ ನೀರಿನ ಬಾಟ್ಲಿ, ಕ್ಯಾರಿ ಬ್ಯಾಗ್, ತಿಂಡಿ ತಿನಿಸುಗಳನ್ನು